ಮಹಿಳಾ ಅಧಿಕಾರಿಯ ಖಾಸಗಿ ದೃಶ್ಯವನ್ನ ಸೆರೆ ಹಿಡಿದು ಬ್ಲಾಕ್ ಮೇಲ್ ಮಾಡಿದಂತ ನಕಲಿ ಯೂಟ್ಯೂಬರ್ಗಳು ಜೈಲು ಕಂಬಿಯಿಂದ ಸೇರಿದ್ದಾರೆ. ಈಗ 50 ಲಕ್ಷ ರೂಪಾಯಿ ನೀಡುವಂತೆ ಮಹಿಳಾ ಅಧಿಕಾರಿಗೆ ಬೆದರಿಕೆ ಹೊಡೆದಿದ್ರು. ಬೆದರಿಕೆಯ ಗ್ಯಾಂಗಿನ ಖೆಡ್ಡಾಗೆ ಕೆಡವಿದ್ದಾರೆ ಮಾಳಮಾರುತಿ ಪೊಲೀಸರು. ಅಧಿಕಾರಿಯ ಬೆಡ್ರೂಮ್ಗೆ ರಹಸ್ಯ ಕ್ಯಾಮೆರಾವನ್ನ ಈ ಗ್ಯಾಂಗ್ ಅಳವಡಿಸಿತ್ತು. ಈ ಲೈಟ್ ಹೋಲ್ಡರ್ಗಳಲ್ಲಿ ರಹಸ್ಯ ಕ್ಯಾಮರಾವನ್ನು ಫಿಟ್ ಮಾಡಿದ್ರು. ಹೋಲ್ಡರ್ಗಳು ಬರುತ್ತಲ್ಲ ಬಲ್ಬ್ಗಳದ್ದು, ಆ ಬಲ್ಬ್ಗಳ ಹೋಲ್ಡರ್ಗಳಲ್ಲಿ ರಹಸ್ಯ ಕ್ಯಾಮರಾವನ್ನು ಫಿಕ್ಸ್ ಮಾಡಿದ್ರು ಕಿರಾತಕರು. ಖಾಸಗಿ ದೃಶ್ಯವನ್ನು ಸೆರೆ ಹಿಡಿದು ಆ ಮಹಿಳಾ ಅಧಿಕಾರಿಗೆ ಲಂಚಕ್ಕಾಗಿ ಬೇಡಿಕೆ ಇಡ್ತಾ ಇದ್ರು. 50 ಲಕ್ಷ ಹಣವನ್ನು ಕೊಟ್ಟರೆ ಮಾತ್ರ ಈ ದೃಶ್ಯಗಳನ್ನು ನಾವು ಎಲ್ಲೂ ಕೂಡ ಪ್ರಸಾರ ಮಾಡೋದಿಲ್ಲ, ಇಲ್ಲ ಆದರೆ ಖಂಡಿತವಾಗೂ ಕೂಡ ನಾವು ಪ್ರಸಾರವನ್ನು ಮಾಡ್ತೇವೆ, ನಿಮ್ಮ ಮಾನ ಮರ್ಯಾದೆ ಹಾಳು ಮಾಡ್ತೇವೆ ಅಂತ ಹೇಳಿ ಬೆದರಿಕೆ ಹೊಡ್ತಾ ಇದ್ರು. ಜೊತೆಗೆ ಆ ದೃಶ್ಯಗಳನ್ನು ವೈರಲ್ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಮಹಿಳಾಧಿಕಾರಿ ಹೆದರಿಕೊಂಡು 50 ಲಕ್ಷ ಕೊಡ್ತಾರೆ, ಅದರಲ್ಲಿ ತಮ್ಮ ಜೀವನವನ್ನು ಕಟ್ಟಿಕೊಳ್ಬೇಕು ಅಥವಾ ಹಾಗೆ ವಸೂಲಿ ಮಾಡ್ತಾ ಇರಬೇಕು ಅಂತ ಇತ್ತು. ಆದರೆ ಬ್ಲಾಕ್ ಮೇಲ್ಗೆ ಬೇಸತ್ತು ಬೆಳಗಾವಿ ಪೊಲೀಸ್ ಕಮಿಷನರ್ಗೆ ದೂರು ಕೊಟ್ಟಿದ್ರು ಆ ಮಹಿಳಾಧಿಕಾರಿ. ಮಹಿಳಾಧಿಕಾರಿಗೆ ಬೆದರಿಕೆ ಹಾಕಿದ್ದ 3 ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ. ಗೋಕಾಕಿನ ಜಲಾಲ್ ಗಲ್ಲಿಯ ಸಮೀರ್ ನಿಸಾರ್ ಅಹಮದ್ ಶೇಖ್, ಗೋಕಾಕಿನ ಯೋಗಿಕೊಳ್ಳದ ಅಬ್ದುಲ್ ರಶೀದ್ ಮಕಾಂದರ್, ಮತ್ತೊಬ್ಬ ಗೋಕಾಕಿನ ಘಟಪ್ರಭಾದ ಮಹಮ್ಮದ್ ಬಾಳೆ ಕುಂದ್ರಿ, ಇಷ್ಟು ಜನ ಅರೆಸ್ಟ್ ಆಗಿದ್ದಾರೆ. 3 ಮೊಬೈಲ್, ಪೆನ್ ಡ್ರೈವ್, 6 ಹಿಡನ್ ಕ್ಯಾಮರಾ, 8 ಮೆಮೊರಿ ಕಾರ್ಡ್ಗಳು, ಇನೋವಾ ಕ್ರಿಸ್ಟಾ ಕಾರು ಜಪ್ತಿಯಾಗಿದೆ. ನೋಡಿ ಹೇಗೆ ಅವರು ವಸೂಲಿಯನ್ನು ಮಾಡ್ತಾ ಇದ್ರು, ಹೇಗೆ ಬ್ಲ್ಯಾಕ್ ಮೇಲನ್ನು ಮಾಡ್ತಾ ಇದ್ರು. ಖಾಸಗಿ ದೃಶ್ಯಗಳನ್ನು ಸೆರೆ ಹಿಡಿದು ಮಹಿಳಾಧಿಕಾರಿಗಳಿಗೆ ಹೇಗೆ ಕಿರುಕುಳ ಕೊಡ್ತಾ ಇದ್ರು. ಅವರು ಎಲ್ಲದಕ್ಕೂ ಕೂಡ ಒಂದು ಟೀಮ್ ಮಾಡಿಕೊಂಡಿದ್ರು, ಆಪರೇಟ್ ಮಾಡ್ತಾ ಇದ್ರು. ಇದೀಗ ಅವರ ಕಳ್ಳತನ ಬಯಲಾಗಿದೆ. ಅವರೇ ಅರೆಸ್ಟ್ ಆಗಿದ್ದಾರೆ, ಜೈಲು ಕಂಬಿಯಿಂದ ಹೋಗಿದ್ದಾರೆ. ಖಾಸಗಿ ವಿಡಿಯೋ ಸೆರೆಗೆ ಖತರ್ನಾಕ್ ಸ್ಕೆಚ್ ಹಾಕಿದ್ರು ಆರೋಪಿಗಳು. ಅಧಿಕಾರಿಯ ಮನೆ ಕೆಲಸದ ವೇಳೆಗೆ ಗಾಳ ಹಾಕಿದ್ರು ಕಿರಾತಕರು. ಆಗಾಗ ಕಿಟಕಿಯಲ್ಲಿ ಮನೆ ಕೀ ಇಟ್ಟು ಹೋಗ್ತಾ ಇದ್ರು ಅಧಿಕಾರಿ. ಕಿಟಕಿಯಲ್ಲಿ ಕೀಡುವಂತ ವಿಷಯ ಮನೆ ಕೆಲಸದ ವೇಳೆಗೆ ಮಾತ್ರ ಗೊತ್ತಿತ್ತು. ಹಣ ಕೊಟ್ಟು ಮನೆ ಕೀ ವಿಷಯವನ್ನು ತಿಳಿದುಕೊಂಡಿದ್ರು ಆರೋಪಿಗಳು. 2 ತಿಂಗಳ ಹಿಂದೆ ಕೀ ಇಟ್ಟು ಹೋದಾಗ ವಿಷಯ ತಿಳಿಸಿದ್ರು ಮಹಿಳೆ. ಆಗ ಅಧಿಕಾರಿ ಮನೆಗೆ ನುಗ್ಗಿ ರಹಸ್ಯ ಕ್ಯಾಮ್ರಾವನ್ನು ಫಿಟ್ ಮಾಡಿದ್ರು. ಮನೆಯ ಬೆಡ್ರೂಮ್ಗೆ, ಹಾಲ್ನ ಲೈಟ್ ಹೋಲ್ಡರ್ಗೆ ಅಳವಡಿಕೆ ಮಾಡಿದ್ರು. ಈ ಬಗ್ಗೆ ಮಾಳಮಾರುತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೆಲವು ದಿನ ಮುಂಚೆ ಮಾಳಮಾರುತಿ ಪೊಲೀಸ್ ಠಾಣೆಯಲ್ಲಿ ಒಂದು ಮಹಿಳೆಯರು ದೂರು ನೀಡಿದರು. ಅವರದು ಖಾಸಗಿ ಕ್ಷಣಗಳನ್ನು ಯಾರು ವಿಡಿಯೋ ಚಿತ್ರೀಕರಣ ಮಾಡಿಕೊಂಡು ಅವರಿಗೆ ಬ್ಲಾಕ್ ಮಾಡ್ತಾ ಇದ್ದಾರೆ. ಇದರಲ್ಲಿ ಶಾಕಿಂಗ್ ಪಾರ್ಟ್ ಏನಿತ್ತು ಅಂದರೆ ಅದು ಖಾಸಗಿ ಕ್ಷಣಗಳು ಅವರ ಸ್ವಂತ ಮನೆಯಲ್ಲಿನೇ ರೆಕಾರ್ಡ್ ಆಗಿತ್ತು. ಮತ್ತು ಅವರು 50 ಲಕ್ಷದ ಬೇಡಿಕೆಯನ್ನು ಇಟ್ಟಿದ್ದರು. ಅವರು ಪೊಲೀಸ್ ಸ್ಟೇಷನ್ಗೆ ಕಾಂಟ್ಯಾಕ್ಟ್ ಮಾಡಿದ ತಕ್ಷಣ ನಾವು BNS 308/77 ಮತ್ತು 351 ಅದರ ಜೊತೆಗೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ 66E, 67 ಮತ್ತು 67A ಈ ಎಲ್ಲ ಸೆಕ್ಷನ್ಗಳಲ್ಲಿ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶ್ರೀಧರ್ ನೀಡ್ತಾರೆ. ಶ್ರೀಧರ್, ಗಮನಿಸ್ತಾ ಇದ್ವಿ ಇವರ ಈ ಖದೀಮರ ತಂಡವನ್ನು ಗಮನಿಸ್ತಾ ಇದ್ದರೆ ನಿಜಕ್ಕೂ ಕೂಡ ಅವರು ಹ್ಯಾಬಿಚುವಲ್ ಅಫೆಂಡರ್ಸ್ ರೀತಿಯಲ್ಲೇ ಕಾಣಿಸ್ತಾ ಇದ್ದಾರೆ. ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದಾರೆ, ಎಲ್ಲ ರೀತಿಯ ಇಕ್ವಿಪ್ಮೆಂಟ್ಸ್ಗಳನ್ನು ಮಾಡಿದ್ದಾರೆ, ತಂಡ ಮಾಡಿಕೊಂಡಿದ್ದಾರೆ. ಇದು ಕೇವಲ ಒಬ್ಬರಿಬ್ಬರಿಗೆ ಮಾತ್ರವಲ್ಲ, ಇದೊಂದು ದೊಡ್ಡ ಜಾಲಬೇಡಗಿದೆ ಅಂತ ಅನಿಸೋದಿಲ್ವಾ? ಈ ಪ್ರಕರಣ ಬಯಲಾಗಿದ್ದು ಹೇಗೆ? ಜೊತೆಗೆ ಅಂಥ ಮಹಿಳಾಧಿಕಾರಿ ಧೈರ್ಯ ಮಾಡಿ ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿ ಇಂಥ ಪ್ರಕರಣವನ್ನು ಚಾಲೆಂಜ್ ಆಗಿ ತೆಗೆದುಕೊಂಡ್ರಲ್ಲ, ಆಗ ಮಾತ್ರ ಇಂಥವರಿಗೆ ಪಾಠ ಕಲಿಸಲಿಕ್ಕೆ ಸಾಧ್ಯ. ಏನಂತೀರಿ?
ಖಂಡಿತವಾಗಿಯೂ ದಶರಥ್, ಬೆಳಗಾವಿಯಲ್ಲಿ ಒಂದು ಮಹಿಳಾ ಅಧಿಕಾರಿ ತೋರಿಸಿದಂಥ ಒಂದು ಧೈರ್ಯದ ಫಲವಾಗಿ ಈಗ ಏನು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಂಥ ಯೂಟ್ಯೂಬರ್ ಗ್ಯಾಂಗ್ ಏನಿದೆ 3 ಜನ ಈಗ ಅರೆಸ್ಟ್ ಆಗಿರ್ತಕ್ಕಂಥದ್ದು. ದಶರಥ್, ಪ್ರಮುಖವಾಗಿ ಇಲ್ಲಿ ಒಂದು ಅಂಶವನ್ನು ಗಮನಿಸಬೇಕು ದಶರಥ್. ಏನು ಬೆಳಗಾವಿಯ ಈ ಒಂದು ಮಹಿಳಾ ಅಧಿಕಾರಿಗೆ ಈ ಒಂದು ಗೋಕಾಕ್ ಏನು ಮೂಲದ 3 ಜನ ಆರೋಪಿಗಳೇನಿದ್ದಾರೆ, ಅದು ಅಬ್ದುಲ್ ಮಕಾಂದಾರ್ ಆಗಿರ್ಬೋದು, ಜೊತೆಗೇನು ಪ್ರಮುಖವಾಗಿ ಬಾಳೆಕುಂದ್ರಿ ಆಗಿರ್ಬೋದು ಮತ್ತು ಶೇಖ್ ಆಗಿರ್ಬೋದು, ಈ ಎಲ್ಲ ಏನು ಆರೋಪಿಗಳು ಎಲ್ಲ ಆರೋಪಿಗಳು ಕೂಡ ಈ ಒಂದು ಮಹಿಳಾ ಅಧಿಕಾರಿಯನ್ನು ಒಂದು ಅವಳ ಮನೆಯಲ್ಲೇ ಒಂದು ಸ್ಟಿಂಗ್ ಮಾಡುವಂಥ ಕೆಲಸವನ್ನು ಮಾಡಿರ್ತಾರೆ. ಯಾಕಂದರೆ ಈ ಮಹಿಳಾ ಅಧಿಕಾರಿಯ ಒಂದು ಖಾಸಗಿ ವಿಡಿಯೋಗಳ ದೃಶ್ಯ ಏನು ಅದನ್ನು ಚಿತ್ರೀಕರಣ ಮಾಡುವಂಥ ಕೆಲಸವನ್ನು ಈ ಒಂದು ಆರೋಪಿಗಳು ಮಾಡಿರ್ತಾರೆ. ಯಾಕಂದರೆ ಈ ಮಹಿಳಾ ಅಧಿಕಾರಿ ಜೊತೆ ಇದ್ದಂಥ ಆರೋಪಿ ಏನದಾನೆ ಆತ ಇವರಿಗೆ ಒಂದಿಷ್ಟು ಈ ಮಹಿಳಾ ಅಧಿಕಾರಿ ಬಗ್ಗೆ ಒಂದಿಷ್ಟು ಚಲನವಲನ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಟ್ಟಿರ್ತಾರೆ. ಹಾಗಾಗಿ ಅವಳ ಮನೆಯಲ್ಲಿ ಇರದಂಥ ಸಂದರ್ಭದಲ್ಲಿ ಅವಳೇನು ಮನೆ ಕೀಯನ್ನು ಮನೆ ಕೆಲಸಗಳಿಗೆ ಕೊಟ್ಟು ಹೋದಂಥ ಸಂದರ್ಭದಲ್ಲಿ ಆ ಮನೆಗೆ ಪ್ರವೇಶ ಮಾಡಿ ಅವಳ ಬೆಡ್ರೂಮು, ಹಾಲು ಎಲ್ಲ ಕಡೆ ಕೂಡ ಒಂದು ಏನು ಬಲ್ಬ್ಗಳನ್ನು ಹಾಕುವಂಥ ಹೋಲ್ಡರ್ ಏನಿದೆ ಹೋಲ್ಡರ್ಗಳನ್ನು ಅಳವಡಿಸಿರ್ತಾರೆ. ಆನ್ಲೈನ್ನಲ್ಲಿ ಒಂದು ಸ್ಟಿಂಗ್ ಮಾಡುವಂಥ ಈ ಒಂದು ಡಿವೈಸ್ಗಳನ್ನು ತರಿಸಿ ಅದನ್ನು 15 ದಿನಗಳ ಕಾಲ ಮನೆಯಲ್ಲೇ ಬಿಟ್ಟಿರ್ತಾರೆ. ತದನಂತರ ಏನಂದರೆ ಆರೋಪಿಗಳು ಯಾವಾಗ 15 ದಿನ ಆದ ಬಳಿಕ ಅವಳು ಮನೆಯಲ್ಲಿ ಇಲ್ಲದಂಥ ಸಂದರ್ಭದಲ್ಲಿ ಮನೆಗೆ ಪ್ರವೇಶ ಮಾಡಿ ಅವುಗಳನ್ನು ತೆಗೆದುಕೊಂಡು ಬಂದಿರ್ತಾರೆ. ತದನಂತರ ಅದನ್ನು ಪರಿಶೀಲನೆ ಮಾಡಿದ ಸಂದರ್ಭದಲ್ಲಿ ಅಲ್ಲಿ ಏನಂದರೆ ಆ ಒಂದು ಮಹಿಳಾ ಅಧಿಕಾರಿಯ ಬೆಡ್ರೂಮ್ನ ಖಾಸಗಿಯ ಏನು ದೃಶ್ಯಗಳೇನಿದ್ದಾವೆ ಆ ದೃಶ್ಯಗಳು ಅಲ್ಲಿ ಸರಿಯಾಗಿರ್ತವೆ. ಅದನ್ನೇ ಇಟ್ಟುಕೊಂಡು ಆ ಮಹಿಳಾ ಅಧಿಕಾರಿಗೆ ನಿರಂತರವಾಗಿ ಒಂದು ಬ್ಲ್ಯಾಕ್ ಮೇಲ್ ಮಾಡ್ತಿರ್ತಾರೆ. 50 ಲಕ್ಷ ರೂಪಾಯಿ ಕೊಡುವಂತೆ ಒಂದು ದುಂಬಾಲು ಬಿದ್ದಿರ್ತಾರೆ. ಇವರು ಒಂದು ವೇಳೆ ಹಣವನ್ನು ಕೊಡದಿದ್ದರೆ ಈ ಒಂದು ಖಾಸಗಿ ದೃಶ್ಯಗಳಿಂದ ಇದನ್ನು ಏನು ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಟಿ ವಿ ಮಾಧ್ಯಮಗಳಲ್ಲಿ ಕೊಡ್ತೇವೆ ಅನ್ನೋಂಥ ಒಂದು ಬೆದರಿಕೆಯನ್ನು ಕೂಡ ಹಾಕಿರ್ತಾರೆ. ಇದರಿಂದ ಮನನೊಂದಂಥ ಆ ಮಹಿಳಾ ಅಧಿಕಾರಿ ತನ್ನ ಆಪ್ತರೊಂದಿಗೆ ಒಂದಿಷ್ಟು ಸಮಾಲೋಚನೆ ನಡೆಸ್ತಾರೆ. ಆಗ ಆಪ್ತರು ಕೊಟ್ಟಂಥ ಸಲಹೆ ಮೇರೆಗೆ ಬೆಳಗಾವಿ ಪೊಲೀಸ್ ಕಮಿಷನರ್ಗೆ ಹೋಗಿ ಒಂದು ಮಹಿಳಾ ಅಧಿಕಾರಿ ಭೇಟಿ ಆಗ್ತಾಳೆ. ಭೇಟಿಯಾದ ಬಳಿಕ ಪೊಲೀಸ್ ಆಯುಕ್ತರು ಒಂದು ಮಾಲ್ಮಾರ್ತಿ ಠಾಣೆಗೆ ಆ ಒಂದು ನೊಂದ ಏನು ಮಹಿಳೆಗೆ ಕಳಿಸಿಕೊಡ್ತಾರೆ. ಆಗ ಆ ಒಂದು ಕೊಡುವಂಥ ದೂರ ಸಂದರ್ಭದಲ್ಲಿ ಅವಳು ಒಂದು ಪ್ರಮುಖವಾಗಿ ಪೊಲೀಸರಲ್ಲಿ ವಿನಂತಿ ಮಾಡ್ಕೊಂಡಿದ್ದೇನೆ ಅಂದರೆ ತನ್ನ ಖಾಸಗಿತನ ಏನಿದೆ, ತನ್ನ ಯಾವುದೇ ವೈಯಕ್ತಿಕ ವಿಚಾರಗಳು ಬಹಿರಂಗಗೊಳ್ಳಬಾರ್ದು ಅನ್ನೋಂಥ ಒಂದು ಏನು ಕಣ್ಣೀರು ಹಾಕಿ ಒಂದು ಬೇಡಿಕೊಳ್ತಾ ಅಂತ ಹೇಳ್ಬೋದು. ಅದಾದ ಬಳಿಕ ಪೊಲೀಸರು ದೂರು ದಾಖಲಿಸಿಕೊಂಡ ತಕ್ಷಣವೇ ರಾತ್ರೋರಾತ್ರಿ ಆ ಒಂದು ಪ್ರಕರಣ ಸಂಬಂಧಪಟ್ಟಂಥ 3 ಜನ ಆರೋಪಿಗಳನ್ನು ಏನು ವಶಕ್ಕೆ ಪಡೀತಾರೆ. ವಶಕ್ಕೆ ಪಡೆದು ತದನಂತರ ವಿಚಾರಣೆ ನಡೆಸಿದ ಬಳಿಕ ಎಲ್ಲ ಸತ್ಯಾಸತ್ಯತೆ ಗೊತ್ತಾಗುತ್ತೆ. ಆ ಮಹಿಳಾ ಆರೋಪಿಗಳು ಏನು ಮಹಿಳೆಗೆ ಒಂದು ಬ್ಲ್ಯಾಕ್ ಮೇಲ್ ಮಾಡಿದಂಥ ಆರೋಪಿಗಳಿದ್ದಾರೆ. ಒಂದು ಆರೋಪಿಗಳೇನಾದರೆ ಅವ್ರ ಬಳಿದ್ದಂಥ ಡಿವೈಸ್ಗಳೆಲ್ಲವನ್ನು ಕೂಡ ಒಂದು ಏನು ಪೊಲೀಸರು ಜಪ್ತಿ ಮಾಡ್ತಾರೆ. ಅದನ್ನು ತೆಗೆದು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಆ ಖಾಸಗಿ ವಿಡಿಯೋಗಳು ಏನು ದೃಶ್ಯ ಚಿತ್ರೀಕರಣ ಆಗಿರೋದು ಗೊತ್ತಾಗುತ್ತೆ. ಜೊತೆಗೆ ಈ ಖಾಸಗಿ ಏನು ದೃಶ್ಯಗಳದಾವೆ ಇದನ್ನು ಮತ್ತೆ ಯಾರಿಗಾದ್ರು ಕೊಟ್ಟಿದ್ದಾರೆ ಇಲ್ಲವೋ ಅನ್ನೋದು ಕೂಡ ತನಿಖೆಯನ್ನು ಕೂಡ ಮಾಡ್ತಾರೆ. ಎಲ್ಲಿವರೆಗೆ ಈ ಒಂದು ಮಹಿಳಾ ಅಧಿಕಾರಿ ಹಣ ಕೇಳಬೇಕು ಅನ್ನೋ ಉದ್ದೇಶಕ್ಕಾಗಿ ಇವರು ದುಂಬಾಲು ಬಿದ್ದಿರ್ತಕ್ಕಂಥ ವಿಚಾರ ಕೂಡ ಗೊತ್ತಾಗುತ್ತೆ. ಈ ಮಹಿಳಾ ಅಧಿಕಾರಿ ಇಷ್ಟು ರೋಷ ಹೋಗಿರ್ತಾಳೆ ಅಂದರೆ ದಶರಥ್, ಒಂದು ವೇಳೆ ಪೊಲೀಸರು ಏನಾದರೂ ಸರಿಯಾಗಿ ಈ ಒಂದು ಪ್ರಕರಣದಲ್ಲಿ ಏನಾದರೂ ಆ ಮಹಿಳೆಗೆ ಏನು ನೆರವಿಗೆ ಬಂದಿದ್ದಿಲ್ಲ ಅಂದರೆ ಅವಳು ಒಂದು ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಒಂದು ಹಂತಕ್ಕೆ ಕೂಡ ಆತ ಒಂದು ಮಾನಸಿಕ ಖಿನ್ನತೆ ಒಳಗೆ ಹೋಗಿದ್ಲು ಅನ್ನೋಂಥ ಒಂದು ಮಾಹಿತಿಗಳು ಕೂಡ ಗೊತ್ತಾಗ್ತಿರ್ತಕ್ಕಂಥದ್ದು. ಹಾಗಾಗಿ ಬೆಳಗಾವಿಯ ಏನು ಮಾರ್ಕೆಟ್ ACP ಅಂತ ಸಂತೋಷ್ ಸತ್ನಾಯಕ್ ಮತ್ತು ಮಾಲ್ಮಾರ್ತಿ ಠಾಣೆಯ ಇನ್ಸ್ಪೆಕ್ಟರ್ ಅಂತ BR ಗಡ್ಡೇಕರ್ ನೇತೃತ್ವದ ತಂಡ ಏನಿದೆ, ತಂಡ ಒಂದು ಏನು ಗೌಪ್ಯವಾಗಿ ಕಾರ್ಯಾಚರಣೆ ನಡೆಸಿ ಆ ಆರೋಪಿಗಳನ್ನು ಅರೆಸ್ಟ್ ಮಾಡಿ ಆ ಎಲ್ಲ ಡಿವೈಸ್ಗಳನ್ನಾಗಿರ್ಬೋದು ಮತ್ತು ಆ ಖಾಸಗಿ ದೃಶ್ಯಗಳು ಎಲ್ಲಿಯೂ ಕೂಡ ಸೋರಿಕೆ ಆಗದಂತೆ ಒಂದು ಅದನ್ನು ಏನು ಸೆಕ್ಯೂರ್ ಮಾಡುವಂಥ ಕೆಲಸ ಮಾಡಿರ್ತಕ್ಕಂಥದ್ದು. ಜೊತೆಗೆ ಈಗಾಗಲೇ ಒಂದು ಪ್ರಕರಣದ ತನಿಖೆಯನ್ನು ಕೂಡ ಈಗ ಪ್ರಮುಖವಾಗಿ ಈಗ ಪೊಲೀಸರು ಮುಂದುವರಿಸಿದ್ದಾರೆ ಅಂತ ಹೇಳ್ಬೋದು. ಕೇವಲ 3 ಜನ ಅಷ್ಟೇ ಅಲ್ಲ ದಶರಥ್, ಇವ್ರ ಜೊತೆ ಇನ್ನಷ್ಟು ಜನ ಇರ್ಬೋದು ಅನ್ನೋಂಥ ಒಂದು ಅನುಮಾನವನ್ನು ಪೊಲೀಸ್ ಆಯುಕ್ತರಂಥ ಭೂಷಣ್ ಬೋಶೆ ಹೊರಹಾಕಿದ್ದಾರೆ. ಹಾಗಾಗಿ ಅವರನ್ನು ಕೂಡ ಪತ್ತೆ ಮಾಡುವಂಥ ಕೆಲಸವನ್ನು ಮಾಡಲಾಗ್ತದೆ. 3 ಜನ ಆರೋಪಿಗಳ ಒಂದು ಮೊಬೈಲ್ಗಳ ಏನು ಈ ಮೊಬೈಲ್ ಪತ್ತೆ ಮಾಡಲಾಗ್ತದೆ. ಜೊತೆಗೆ ಇದೇ ರೀತಿ ಎಷ್ಟು ಜನರಿಗೆ ಈ ರೀತಿ ಒಂದು ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ, ಯಾರಿಗೆಲ್ಲ ಒಂದು ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ. ಈ ಒಂದು ಆರೋಪಿಗಳ ಗ್ಯಾಂಗ್ ಏನಂದರೆ ಒಂದಷ್ಟು ಅಧಿಕಾರಿಗಳ ಕಚೇರಿಗೆ ಹೋಗಿ RTIದಲ್ಲಿ ಮಾಹಿತಿ ಹಾಕೋದು, ಇನ್ನೊಂದಿಷ್ಟು ಕೆಲವೊಂದು ಅಧಿಕಾರಿಗಳ ಏನೋ ಅವರ ವೀಕ್ನೆಸ್ ಏನಿರುತ್ತೆ ಅದನ್ನೇ ದಾಳವಾಗಿಟ್ಟುಕೊಂಡು ಅದನ್ನೇ ಏನು ಮುಂದಿಟ್ಟುಕೊಂಡು ಅವರನ್ನು ಬ್ಲ್ಯಾಕ್ ಮೇಲ್ ಮಾಡುವಂಥ ಕೆಲಸವನ್ನು ಇವರು ಮಾಡ್ತಾ ಇದ್ರು ಅನ್ನೋಂಥ ಒಂದು ಮಾಹಿತಿ ಈಗ ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿರ್ತಕ್ಕಂಥದ್ದು. 3 ಜನ ಆರೋಪಿಗಳನ್ನು ಬಂಧಿಸಿ ಇಂಡಲ್ಗೆ ಜೈಲಿಗೆ ರವಾನಿಸಲಾಗಿದೆ. ದಶರಥ್. ಎಸ್, ಥ್ಯಾಂಕ್ ಯು ಶ್ರೀಧರ್ ನಿಮ್ಮಲ್ಲ ಮಾಹಿತಿಗೆ.